ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಹಾಸನದ ಜನತೆಯನ್ನು ಬೆಚ್ಚಿ ಬೀಳಿಸಿದ ಪ್ರಕರಣ. ಹಣಕಾಸು ವಿವಾದಕ್ಕೆ ಶುರುವಾದ ಅಪಹರಣ, ಕೊಲೆಯಲ್ಲಿ ಅಂತ್ಯ. ಅಮಾನುಷ ಹಿಂಸೆ ನೀಡಿ ದೇಹ ಸುಟ್ಟು ಕ್ರೂರತೆ ಮೆರೆದ ಕಿಡಿಗೇಡಿಗಳು. 4 ಆರೋಪಿಗಳ ಬಂಧನ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾನ್ವಿತಾ ಹೇಳಿಕೆ. ಮಾದಕ ವಸ್ತುಗಳ ವಿರುದ್ಧ ಪೊಲೀಸರು ಕಠಿಣ ಕ್ರಮ. ಇದುವರೆಗೆ ಒಟ್ಟು 56 ಎನ್ಡಿಪಿಎಸ್, 45 ಗಾಂಜಾ, 3 ಜನರ ವಿರುದ್ಧ ಕೋಕಾ ಕಾಯ್ದೆ ಹಾಗೂ 8 ಜನರ ವಿರುದ್ಧ ಗೋಂಡಾ ಕಾಯ್ದೆ ಜಾರಿ. ಎಸ್ಪಿ ಶೋಭಾನ್ವಿತಾ ಮಾಹಿತಿ. ಮಲೆನಾಡು ಕಾಫಿ ಬೆಳೆಗಾರರ ಸಂಕಷ್ಟಕ್ಕೆ ದೆಹಲಿಯಲ್ಲಿ ಧ್ವನಿ. ಕೇಂದ್ರದ ಮಟ್ಟದಲ್ಲಿ ಚರ್ಚೆ, ಶಾಶ್ವತ ಪರಿಹಾರದ ಭರವಸೆ. ಮಾಜಿ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ. ಮತ್ತು ಬೇಲೂರು ಪುರಸಭೆಯಲ್ಲಿ ಸುಂಕ ಹರಾಜು, ಆದಾಯ ಕುಸಿತ ಮತ್ತು ಭೂ ವಿವಾದಗಳ ಕುರಿತು ತೀವ್ರ ಚರ್ಚೆ. ವಾರ್ತೆಗಳ ವಿವರ. ಎಲ್ಲ ಮುಗೀತು ಅಂತ ಅಂದ್ಕೋಬೇಡಿ. 2028ರವರೆಗೆ ಕಾಯಿರಿ. ನಾನು ಏನು ಅಂತ ತೋರಿಸ್ತೇನೆ. ಸದನದಲ್ಲಿ ಮಾಜಿ ಸಚಿವ ಎಚ್ ರೇವಣ್ಣ ಆರ್ಭಟಿಸಿದರು. ಎಳೆ ಬಿಡಿಸ್ತೀನಿ. ನಾನು ಕಾಯ್ತಾ ಇದ್ದೀನಿ 2 ವರ್ಷದಿಂದ. ಏನು ರೇವಣ್ಣ ಮುಗ್ದೇ ಹೋದಂತ ತಿಳ್ಕೊಂಡವ್ರೆ. ಪರಮೇಶ್ವರರೇ, ರೇವಣ್ಣ ಮುಗಿದೋಗಿ 2028ಕ್ಕೆ ರೇವಣ್ಣದ್ದು ಏನು ಅಂತ ಶಕ್ತಿ ತೋರಿಸ್ತೀನಿ. ನೀವು ಡೆಪ್ಟಿ CM ಇದ್ದರೆ, ನಾನು ಮಂತ್ರಿ ಇದ್ದೆ. ಡೆಲ್ಲಿ ಒಳಗೆ ಏನು ನಡೀತೋ ರೇವಣ್ಣನ ಮುಗಿಸ್ಬೇಕು ಅಂತ ಡೆಲ್ಲಿ ನಾನೇನು ಕೇರ್ ಮಾಡಲ್ಲ. ಏನು 2028 ನೋಡೋಣ. ಅದೊಂದು ಎಲೆಕ್ಷನ್ ಚಾಲೆಂಜ್ ಮಾಡಿ ಅಲ್ಲಿವರೆಗೆ ರಾಜಕೀಯದಲ್ಲಿ ಇದ್ದು ನೋಡೋಣ. ನನಗೆ ಗೊತ್ತಿದೆ. ನಾನು ಯಾರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಇವತ್ತು ಯಾವ ರೀತಿ ನಡೀತಾ ಇದೆ, ವಿರೋಧ ಪಕ್ಷದ ದಮನ ಮಾಡಬೇಕು ಅಂತ ಇದೆ. ಇವತ್ತು ಉದಾಹರಣೆಗೆ ಹೇಳಿದ್ರೆ, ಪರಮೇಶ್ವರಲ್ಲಿ ಕೂತವ್ರೆ, ನನ್ನ ಮೇಲೆ ಬೆಂಗಳೂರಿಗೆ ಕರ್ಕೊಂಬಂದು FIR ಹಾಕ್ಸಿದ್ರಲ್ಲ ಸರ್. ಯಾವ್ದಾದ್ರು ಫೋಟೋ ಇತ್ತ ನಂದು? ಯಾವ್ದಾದ್ರು ಇದಿತ್ತ? ನಾನು ಮಾತಾಡಿರೋದು ಯಾವ್ದಾದ್ರು ಕ್ಯಾಸೆಟ್ ಇತ್ತ? ಯಾವ ರೀತಿ ಮಾಡಿದ್ರಿ ನನ್ನ ಮೇಲೆ FIR? ಹಂಗೆ ಇರಲಿ ಪರಮೇಶ್ವರನ, ಇದೆಲ್ಲ ನೀವು ದಾರಿ ತೋರಿಸ್ಕೊಡ್ತಾ ಇದ್ದೀರಿ. ಮುಂದೆ ಯಾವ ರೀತಿ ಸರ್ಕಾರಗಳು ನಡೆಸಬೇಕು ಅಂತೇಳಿ ನಾನು ಅದ್ರ ಬಗ್ಗೆ, ಪರಮೇಶ್ವರವ್ರ ಬಗ್ಗೆ ನನಗೆ ಗೌರವ ಇದೆ. ಕೆಲವ್ರಿಗೆ ಏನು ಮಾಡ್ತೀನಿ, ಅವ್ರ ಪರಿಸ್ಥಿತಿ ಇವತ್ತು ಇಕ್ಕಟ್ಟಿನಲ್ಲಿದ್ದಾರೆ. ಪರಮೇಶ್ವರವ್ರು ಇಕ್ಕಟ್ಟಿನಲ್ಲಿದ್ದ ನಾನೇ ಯಾಕೆ ಪಾಪ ಅವ್ರ ಬಗ್ಗೆ ದೂರಕ್ಕೆ ಹೋಗಲಿ. ನಾನು ಹೇಳೋದು, ರೇ ಕೂತ್ಕೊಳ್ರಿ, ಯಾರ್ಯಾರು ಏನೇನು ಅಂತ ನನಗೆ ಗೊತ್ತಿದೆ ಬಂಡವಾಳ. ನಾನು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ನನ್ನ ಒಬ್ಬ ರೇವಣ್ಣು 6 ವರ್ಷ ಶಾಸಕನಾಗಿ ಕೆಲಸ ಮಾಡಿ 30 ವರ್ಷ ಇದ್ದೀನಿ. ಏನು ಯಾರು ಲೂಟಿ ಹೊಡೆದಿದ್ದೀನಿ ರಾಜ್ಯದಲ್ಲಿ? ನಾನು ಲೋಕೋಪಯೋಗಿ ಮಂತ್ರಿ ಆಗಿದ್ದೀನಿ, ಇಂಧನ ಮಂತ್ರಿ ಆಗಿದ್ದೀನಿ. ನನ್ನ ಮೇಲೆ COD, ಲೋಕಾಯುಕ್ತ ಎಲ್ಲ ತನಿಖೆ ನಡೀತು. ಏನಾಯಿತು? ಲೋಕಾಯುಕ್ತ ತನಿಖೆ ಏನಾಯಿತು? COD ತನಿಖೆ ಏನಾಯಿತು? ಒಬ್ಬ ಹೈಕೋರ್ಟ್ ಜಡ್ಜನ್ನು ನೇಮಕ ಮಾಡಿದ್ರಲ್ಲಿ ತನಿಖೆ ಏನಾಯಿತು? ನಾನು 30 ವರ್ಷ ರಾಜಕಾರಣ ಮಾಡಿದ್ದೀನಿ. ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಬಂದಿದ್ದೀನಿ, ಇದು ಬಂದಿದ್ದೀನಿ. ರೇವಣ್ಣ ಹಾಸನ ಜಿಲ್ಲೆಯಲ್ಲಿ 5ರಿಂದ 6 ಜನ ಗೆಲ್ಲಿಸ್ತೇನೆ. ಏನಾದ್ರು ಮಾಡಿ ರೇವಣ್ಣ ಮುಗಿಸ್ಲೇಬೇಕು. ಅದು ಮುಗಿಸೋ ಜನ. ನಾನು ಹೇಳಿದ್ದು ಮೊನ್ನೆ ಸಭಾಧ್ಯಕ್ಷರೇ, ಇವತ್ತು ಯಾವ ರೀತಿ ರಾಜಕೀಯ ದ್ವೇಷ ನಡೀತಾ ಇದೆ ಅನ್ನೋದು ನಿಮ್ಗೆ ಗಮನಕ್ಕೆ ತರ್ತೀನಿ ಅಷ್ಟೇ. ನನಗೇನಿಲ್ಲ. ನಾನು ಇನ್ನೂ 10 ಕೇಸ್ ಹಾಕಿ ಎದುರಿಸ್ತೀನಿ. ಹಣಕಾಸು ವಿವಾದಕ್ಕೆ ಯುವಕರನ್ನು ಅಪಹರಣ ಮಾಡಿ ಅಮಾನುಷ ಹಿಂಸೆ ಕೊಟ್ಟು ಕೊನೆಗೆ ದೇಹ ಸುಟ್ಟು ಹಾಕುವ ಮಟ್ಟಕ್ಕೆ ತಲುಪಿದ ಕ್ರೂರ ಹತ್ಯೆ ಪ್ರಕರಣ ಹಾಸನ ಜಿಲ್ಲೆಯನ್ನು ನಡಗಿಸಿದೆ. ಈ ಘಟನೆ ಸಮಾಜದಲ್ಲಿ ಆತಂಕ ಮೂಡಿಸಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಮಂದಿಯನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾನ್ವಿತಾ ತಿಳಿಸಿದರು. ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, KM ವರುಣ್ ಎಂಬ ಯುವಕನನ್ನು ಅಪಹರಿಸಿ 2 ದಿನಗಳ ಕಾಲ ನಿರಂತರವಾಗಿ ಹಲ್ಲೆ ನಡೆಸಿ ಕೊಲೆ ಮಾಡಿರುವ ಪ್ರಕರಣದಲ್ಲಿ ಸತೀಶ್, ಉಮರ್, ವಿಜಯ್ ನಾಯಕ್, ದಾಸರಕೊಪ್ಪಲು ಚೇತನ್ ಬಂಧಿತರಾಗಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಬಹಿರಂಗವಾಗಿರುವ ಮಾಹಿತಿ ಪ್ರಕಾರ ಪ್ರಮುಖ ಆರೋಪಿ ಶಶಾಂಕ್ ವರುಣ್ಗೆ 7,000 ಹಣ ನೀಡಿದನು. ಹಣವನ್ನು ಮರಳಿ ನೀಡದ ಹಿನ್ನೆಲೆಯಲ್ಲಿ ಉಂಟಾದ ವೈಮನಸ್ಸು ಹಂತ ಹಂತವಾಗಿ ದ್ವೇಷಕ್ಕೆ ತಿರುಗಿ ಕೊನೆಗೆ ಕೊಲೆಗೆ ಕಾರಣವಾಗಿದೆ. ಅಲ್ಪ ಮೊತ್ತದ ಹಣಕಾಸು ವಿವಾದವೇ ಈ ರೀತಿ ಕ್ರೂರ ಘಟನೆಗೆ ಕಾರಣವಾಗಿದೆ. ಮಾರ್ಚ್ 10ರಂದು ಬೈಕ್ ರಿಪೇರಿ ಮಾಡಿಸಿಕೊಂಡು ಬರುತ್ತೇನೆ ಎಂದು ಹೇಳಿ ಮನೆಯಿಂದ ಹೊರಟಿದ್ದ ವರುಣ್ ನಂತರ ಮನೆಗೆ ಮರಳಿರಲಿಲ್ಲ. ಇದೇ ದಿನ ಹಣಕಾಸು ವಿಚಾರಕ್ಕೆ ಸಂಬಂಧಿಸಿ ವರುಣ್ ಮತ್ತು ಆತನ ಸ್ನೇಹಿತ ಲೋಹಿತ್ ಅವರನ್ನು ಆರೋಪಿಗಳು ಕರೆದುಕೊಂಡು ಹೋಗಿ ಹಾಸನ ತಾಲೂಕಿನ ಹಗರಹಳ್ಳಿ ಗ್ರಾಮದ ತೋಟದ ಮನೆಯಲ್ಲಿ ಬಂಧಿಸಿ ಅಮಾನುಷವಾಗಿ ಹಲ್ಲೆ ನಡೆಸಿದ್ದಾರೆ. ಹಿಂಸೆ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಎಂದರೆ, ಇಬ್ಬರನ್ನು ನಿರಂತರವಾಗಿ ಹೊಡೆದು ಕಿರುಕುಳ ನೀಡಲಾಗಿತ್ತು. ಮಾರ್ಚ್ 11ರಂದು ಮಧ್ಯಾಹ್ನ ನೀರು ತರಲು ಕಳುಹಿಸಿದ ಸಂದರ್ಭದಲ್ಲಿ ಲೋಹಿತ್ ಆರೋಪಿಗಳ ಕೈಯಿಂದ ತಪ್ಪಿಸಿಕೊಂಡು ಸಮೀಪದ ಗ್ರಾಮಕ್ಕೆ ತೆರಳಿ ಘಟನೆ ಬಗ್ಗೆ ಮಾಹಿತಿ ನೀಡಿದ್ದಾನೆ. ಈ ವೇಳೆ ನಿರಂತರ ಹಲ್ಲೆಯಿಂದಾಗಿ ವರುಣ್ ಮೃತಪಟ್ಟಿದ್ದಾನೆ. ಘಟನೆಯ ಬಳಿಕ ಆರೋಪಿಗಳು ತಮ್ಮ ಕೃತ್ಯವನ್ನು ಮುಚ್ಚಿ ಹಾಕಲು ಮತ್ತೊಂದು ಕ್ರೂರ ಹೆಜ್ಜೆ ಇಟ್ಟಿದ್ದಾರೆ.
ಮೃತದೇಹವನ್ನು ಹಗರಹಳ್ಳಿಯಿಂದ ಗುಡ್ಡೇಗೌಡನಕೊಪ್ಪಲಿಗೆ ಸಾಗಿಸಿ 2 ದಿನಗಳ ಕಾಲ ಒಂದು ಕೊಠಡಿಯಲ್ಲಿ ಇಟ್ಟು ಬಳಿಕ ಮಾರ್ಚ್ 13ರಂದು ಸುಟ್ಟು ಹಾಕಿರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಎಂದು ಹೇಳಿದರು. ಹಾಸನ ಜಿಲ್ಲಾ ಪೊಲೀಸ್ ಗಂಡಸಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 15th ಮಾರ್ಚ್ 2026 ರಂದು ಒಂದು ಮನುಷ್ಯ ಕಾಣೆಯಾದ ಪ್ರಕರಣ ದಾಖಲಾಗಿದ್ದು, ವಿಕ್ಟಿಮ್ ಹೆಸರು ಬಂತು ವರುಣ್ ಅಂತ, ವಯಸ್ಸು 22 ವರ್ಷ. ಕಳೆದ 6 ತಿಂಗಳಿಂದ ಬೆಂಗಳೂರಲ್ಲಿ ವಾಸವಾಗಿದ್ದು ಅವರು ಅವ್ರ ತಾಯಿ ಜೊತೆಗೆ. ಇಲ್ಲಿ ಗಂಡಸಿ ಬಂದಿದ್ದರು ಅವರು ಫೆಬ್ರವರಿ ತಿಂಗಳಲ್ಲಿ. ಆ್ಯಕ್ಚುಯಲ್ ಒರಿಜಿನಲ್ ಊರು ಇಲ್ಲೇ ಇದೆ ಗಂಡಸಿಯಲ್ಲಿ. 10th ಮಾರ್ಚ್ ಅವರು ಲಾಸ್ಟ್ ಅವ್ರ ತಾಯಿ ಜೊತೆ ಮಾತಾಡ್ತಾರೆ. 10th ಮಾರ್ಚ್ ಅವ್ರ ತಾಯಿ ಬ್ಯಾಂಗ್ಳೂರ್ ವಾಪಸ್ ಹೋಗ್ತಾರೆ. ಅವ್ರ ತಾಯಿಗೆ ಹೇಳ್ತಾರೆ, ನಾನು ಬೈಕ್ ರಿಪೇರ್ ಮಾಡಿಕೊಂಡು ಬರ್ತೀನಿ. ಅದಾದ ನಂತರ ತಾಯಿ ಜೊತೆ ಯಾವುದೇ ಸಂಪರ್ಕ ಇರಲಿಲ್ಲ. 15th ಮಾರ್ಚ್ ತಾಯಿ ನಮ್ಮ ಗಂಡಸಿ ಸ್ಟೇಷನ್ಗೆ ಬರ್ತಾರೆ. ಮತ್ತೆ ಒಂದು ಮ್ಯಾನ್ ಮಿಸ್ಸಿಂಗ್ ಕೇಸ್ ಅವರು ಕೊಡ್ತಾರೆ. ಆವಾಗ ನಾವು ತನಿಖೆ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ನಮಗೆ ಸ್ವಲ್ಪ ಸಂದೇಹ ಬರುತ್ತೆ. ಅವ್ರ ಮೊಬೈಲ್ ರೆಕಾರ್ಡ್ಸ್ ಮತ್ತು ಕಾಲ್ ರೆಕಾರ್ಡ್ಸ್ ನೋಡಿಕೊಂಡು ಸ್ವಲ್ಪ ಸಂದೇಹ ಬರುತ್ತೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ಗೆ. ಮತ್ತು ನಾವು ಸ್ವಲ್ಪ ವಿಟ್ನೆಸ್ ಸ್ಟೇಟ್ಮೆಂಟ್ಸ್ ಕೂಡ ತಗೊಳ್ತೀವಿ. ಅದಾದ ನಂತರ ನಮಗೆ ಏನು ರೆವಲ್ಯೂಷನ್ ಆಗುತ್ತೆ ಅಂದರೆ ಅವ್ರದ್ದು ಕೊಲೆ ಆಗಿದೆ. ಟೋಟಲ್ 8 ಜನ ಸೇರಿಕೊಂಡು ಆ್ಯಸ್ ಪರ್ FIR 8 ಜನ ಸೇರಿಕೊಂಡು ಅವರಿಗೆ ಫಸ್ಟ್ ಕರೀತಾರೆ, ಆ್ಯಸ್ ಫ್ರೆಂಡ್ಸ್ ಕರೀತಾರೆ ಅವರಿಗೆ. ಅದಾದ ನಂತರ ಅವರಿಗೆ ಲಿಯೋರ್ ಮಾಡಿಕೊಂಡು ಒಂದು ಮನೆಯಲ್ಲಿ ಕರ್ಕೊಂಡು ಹೋಗ್ತಾರೆ ದುದ್ದ ಲಿಮಿಟ್ಸಲ್ಲಿ. ಅಲ್ಲಿ 8 ಜನ ಬೇಸಿಕಲಿ ಹಣಕಾಸಿನ ವಿಚಾರ ಬಗ್ಗೆ ಇಶ್ಯೂ ಇತ್ತು. ಆ ವಿಚಾರ ಮೇಲೆ ಇವರಿಗೆ ಹೊಡಿತಾರೆ ಪೂರ್ತಿ ರಾತ್ರಿ. 10th ಪೂರ್ತಿ ರಾತ್ರಿ ಹೊಡಿತಾರೆ, 11th ಫುಲ್ ಡೇ ಹೊಡಿತಾರೆ. ಮತ್ತು 12th ಮಾರ್ಚ್ ಅವರು ಡೆತ್ ಆಗ್ತಾರೆ. ಅದಾದ ನಂತರ 4-5 ಜನ ಅಕ್ಯೂಸ್ ಸೇರಿಕೊಂಡು ಪ್ಲ್ಯಾನ್ ಮಾಡ್ತಾರೆ ಬಾಡಿ ಹೇಗೆ ಡಿಸ್ಪೋಸ್ ಮಾಡಬೇಕು. ಸೊ ಫಸ್ಟ್ ಅವರು ಆ ಬಾಡಿ ದುದ್ದ ಲಿಮಿಟ್ಸ್ದಲ್ಲಿ ತಗೊಂಡು ಹೋಗ್ತಾರೆ. ಅಲ್ಲಿ ಅವರು ಮಾಡೋಕ್ಕಾಗಲ್ಲ ಅವ್ರಿಗೆ. ಅದಾದ ನಂತರ ಜನುಕಲ್ ಸಿದ್ದೇಶ್ವರ ಬೆಟ್ಟ ಪಕ್ಕದಲ್ಲಿ ಡೆಸರ್ಟೆಡ್ ಲ್ಯಾಂಡ್ ಇದೆ, ಅಲ್ಲಿ ತಗೊಂಡು ಹೋಗ್ತಾರೆ. ಅಲ್ಲಿ ಬಾಡಿಗೆ ಅವರು ಸುಟ್ಟು ಹಾಕ್ತಾರೆ. ಮತ್ತು ಟಿಲ್ ದ ಬಾಡಿ ಈಸ್ ಕಂಪ್ಲೀಟ್ಲಿ ಬರ್ನ್ ಅಲ್ಲೇ ಇರ್ತಾರೆ ಅವರು. ಈ ಎಲ್ಲ ಸುಟ್ಟು ಹಾಕ್ತಾರೆ ಅವರು 13th ಮಾರ್ಚ್ ರಾತ್ರಿಗೆ, ಅಂದರೆ ಇಂಟರ್ವೀನಿಂಗ್ ನೈಟ್ ಆಫ್ 13th ಮಾರ್ಚ್ ಆ್ಯಂಡ್ 14th ಮಾರ್ನಿಂಗ್ ಸುಟ್ಟು ಹಾಕ್ತಾರೆ. ಈ ವಿಚಾರ ಗೊತ್ತಾದ ನಂತರ ನಾವು ಒಂದು ಕೊಲೆ ಪ್ರಕರಣ ರಿಜಿಸ್ಟರ್ ಮಾಡ್ತೀವಿ ದುದ್ದ ಸ್ಟೇಷನ್ ಲಿಮಿಟ್ಸಲ್ಲಿ 35/2026. ಮತ್ತು 8 ಜನ ಅಕ್ಯೂಸ್ಡ್ಗೆ ನಾವು FIR ನೇಮ್ಡ್ ಮಾಡ್ತೀವಿ. PSI ಗಂಡಸಿ ಯಾರು ಮಿಸ್ಸಿಂಗ್ ಕೇಸ್ ಯಾರು ತನಿಖೆ ಮಾಡಿದರು ಅವರೇ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ಆ್ಯಸ್ ಆಫ್ ನಾವು ತನಿಖೆ ನಾವು ಸ್ಟಾರ್ಟ್ ಮಾಡಿದ್ದೀವಿ. 4 ಜನ ಆರೋಪಿಗಳಿಗೆ ನಾವು ಅರೆಸ್ಟ್ ಕೂಡ ಮಾಡಿದ್ದೀವಿ. ಮತ್ತು ಪಂಚನಾಮ ಟೈಮ್ ನಮಗೆ ಜನುಕಲ್ ಸಿದ್ದೇಶ್ವರ ಬೆಟ್ಟ ಹತ್ತಿರ ಸ್ವಲ್ಪ ಬಯೋಲಾಜಿಕಲ್ ಸ್ಯಾಂಪಲ್ಸ್ ಕೂಡ ಸಿಕ್ಕಿದೆ. ಈ ಬಯೋಲಾಜಿಕಲ್ ಸ್ಯಾಂಪಲ್ಸ್ ನಾವು ಸಸ್ಪೆಕ್ಟ್ ಮಾಡ್ತೀವಿ ಇಟ್ ಕುಡ್ ಬಿ ಆಫ್ ವರುಣ್. ಅದು ನಾವು FSLಗೆ ಕಳಿಸ್ತೀವಿ. ಆನ್ ದ್ಯಾಟ್ ಬೇಸಿಸ್ ನಮಗೆ ಎವಿಡೆನ್ಸ್ ಸಿಗುತ್ತೆ. ಆ್ಯಸ್ ಆಫ್ ನಾವು ತನಿಖೆ ನಡೀತಾ ಇದೆ. ಬೇರೆ ಆರೋಪಿಗಳಿಗೆ ಕೂಡ ನಾವು ಸಿಕ್ಯೂರ್ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ. ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ವಿರುದ್ಧ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳುತ್ತಿದ್ದು, ಇದುವರೆಗೆ ಒಟ್ಟು 56 NDPS ಪ್ರಕರಣಗಳು ದಾಖಲಾಗಿದೆ. 45 ಗಾಂಜಾ ಪ್ರಕರಣಗಳು, 3 ಜನರ ವಿರುದ್ಧ ಕೋಕಾ ಕಾಯ್ದೆ ಹಾಗೂ 8 ಜನರ ವಿರುದ್ಧ ಗೋಂಡಾ ಕಾಯ್ದೆ ಜಾರಿಗೊಳಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾನಿತಾ ಹೇಳಿದರು. 3 months ಆಲ್ಮೋಸ್ಟ್ 45 ಕೇಸ್ ನಾವು ರಿಜಿಸ್ಟರ್ ಮಾಡಿದ್ದೀವಿ, NDPS ಕೇಸಸ್. ಮತ್ತು ಒಬ್ಬರು ಅಕ್ಯೂಸ್ಡ್ ಮೇಲೆ, ನಾಟ್ ಒಬ್ಬರು, 3 ಜನ ಅಕ್ಯೂಸ್ಡ್ ಮೇಲೆ ಇನ್ ಹಾಸನ್ ಟೌನ್ ಪೊಲೀಸ್ ಸ್ಟೇಷನ್ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು. ಅದರಲ್ಲಿ ನಾವು ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ಸ್ ಆ್ಯಕ್ಟ್ ಇನ್ವೋಕ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಾವು IG ಸದರ್ನ್ ರೇಂಜ್ ಸರ್ಗೆ ಪ್ರಪೋಸಲ್ ಕಳಿಸಿದ್ದೀವಿ. ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ಸ್ ಇನ್ವೋಕ್ ಮಾಡಲಿಕ್ಕೆ ನಮಗೆ IG DIG ಲೆವೆಲ್ ಆಫೀಸರ್ ಪರ್ಮಿಷನ್ ಬೇಕು. ಆಲ್ರೆಡಿ ಪ್ರಪೋಸಲಲ್ಲಿ ಹೋಗಿದೆ. ಸೊ ಯಾರಾದರೂ ಪೆಡ್ಲರ್ಸ್ ಇರಲಿ, ಅವರು ಈ ಥರ ಆರ್ಗನೈಸ್ಡ್ ಮತ್ತು ಕಂಟಿನ್ಯೂಸ್ ಆಗಿ ಪೆಡ್ಲಿಂಗ್ ಮಾಡಿದರೆ ಅವ್ರ ಮೇಲೆ ನಾವು ಇದರ್ BNS ಆರ್ಗನೈಸ್ಡ್ ಕ್ರೈಮ್ ಸೆಕ್ಷನ್ ಇನ್ವೋಕ್ ಮಾಡ್ತೀವಿ ಅಥವಾ ಕೋಕಾ ಸೆಕ್ಷನ್ ಇನ್ವೋಕ್ ಮಾಡ್ತೀವಿ, ವೇರ್ ಪನಿಷ್ಮೆಂಟ್ ಇಸ್ ಅಪ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಇಟ್ ಈಸ್ ಮಚ್ ಮೋರ್ ಸಿವಿಯರ್ ಆ್ಯಂಡ್ ಮಚ್ ಮೋರ್ ಸೀರಿಯಸ್ ದೆನ್ NDPS. ಸೊ ನಮ್ಮ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಕಂಟಿನ್ಯೂ ಇದೆ. 45 ಕೇಸ್ ನಾವು ಮಾಡಿದ್ದೀವಿ ಆಲ್ಮೋಸ್ಟ್ ಇನ್ ದ ಲಾಸ್ಟ್ 2.5 months. ಮತ್ತು ನಮ್ಮ ಫೋಕಸ್ ಜಾಸ್ತಿ ಪೆಡ್ಲರ್ಸ್ ಮೇಲೇ ಇದೆ. ಮತ್ತು ಯಾರು ಆ್ಯಸ್ ಐ ಹ್ಯಾವ್ ಸೆಡ್ 3 ಜನ ಅಕ್ಯೂಸ್ಡ್ ಮೇಲೆ ದೇ ಆರ್ ಫ್ರಮ್ ದ ಸೇಮ್ ಫ್ಯಾಮಿಲಿ, ಅವ್ರ ಮೇಲೆ ನಾವು ವಿ ಹ್ಯಾವ್ ಟೇಕನ್ ಅ ಡಿಸಿಷನ್ ಟು ಇನ್ವೋಕ್ ಕೋಕಾ ಆಲ್ಸೋ. ಮಲೆನಾಡಿನ ಕಾಫಿ ಬೆಳೆಗಾರರು ಎದುರಿಸುತ್ತಿರುವ ಮಾನವ ವನ್ಯಜೀವಿ ಸಂಘರ್ಷ, ಇದರ ಜೊತೆಗೆ ಸರ್ಫಸಿ ಕಾಯ್ದೆಯಡಿ ತೋಟಗಳ ಈ ಹರಾಜು ಪ್ರಕ್ರಿಯೆ ಬೆಳೆಗಾರರಲ್ಲಿ ಆತಂಕ ಸೃಷ್ಟಿಸಿದೆ.
ಈ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಹಾಸನ ಜಿಲ್ಲಾ ಫ್ಲಾಟರ್ ಸಂಘದ ಪದಾಧಿಕಾರಿಗಳನ್ನು ಒಳಗೊಂಡ ನಿಯೋಗವು ದೆಹಲಿಗೆ ತೆರಳಿ ಕೇಂದ್ರ ಸಚಿವರು ಹಾಗೂ ಉನ್ನತ ಅಧಿಕಾರಿಗಳನ್ನು ಭೇಟಿ ಮಾಡಿ ಗಮನ ಸೆಳೆದು ಮನವಿ ಸಲ್ಲಿಸಲಾಗಿದೆ ಎಂದು ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಹೇಳಿದರು. ನಾನು ನಮ್ಮ ಕೆ.ಎಸ್. ಲಿಂಗೇಶ್ ಅವರು ಮಾಜಿ ಶಾಸಕರು. ಅದರ ಉದ್ದೇಶ ಏನಂತ ಅಂದರೆ, ಒಂದು ಮಾನವ ಆನೆ ಸಂಘರ್ಷ ಕೊನೆಗೊಳಿಸೋ ನಿಟ್ಟಿನಲ್ಲಿ ಮಾನ್ಯ ಮಂತ್ರಿಗಳನ್ನು, ಮಾನ್ಯ ದೇವೇಗೌಡರವ್ರನ್ನ ಮತ್ತು ಕುಮಾರಸ್ವಾಮಿಯವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು. ಎರಡನೇದಾಗಿ ಕಾಫಿ ಬೆಳೆಗಾರರಿಗೆ ಮಾರಕ ಆಗಿರ್ತಕ್ಕಂಥ ಸರ್ಫೇಸಿ ಕಾಯ್ದೆಯಿಂದ ಹೊರಗಡೆ ಇಡಿ ನಮ್ಮನ್ನು ಅಂತ ಕೇಳೋದ್ರ ಬಗ್ಗೆ ಈ ಎರಡು ವಿಷಯಗಳನ್ನ ಇಟ್ಕೊಂಡು ಹೋಗಿದ್ವಿ. ನಾವು ಮೊದಲು ಮೊನ್ನೆ ದೇವೇಗೌಡರವ್ರನ್ನ ಭೇಟಿಯಾಗಿದ್ವಿ. ಉದ್ದೇಶ, ನಮಗಿಂತ ಮೊದಲೇ ಅವರು ನಮ್ಮ ಕಾಫಿ ಬೆಳೆಗಾರರ ಸಮಸ್ಯೆಗಳನ್ನು ಸ್ಟಡಿ ಮಾಡಿ, ಅದು ಆನೆ ಸಂಘರ್ಷ ಇರ್ಬೋದು, ಬೇರೆ ಬೇರೆ ಕಾಫಿ ಹಾನಿ ಆಗ್ತಿರತಕ್ಕಂಥದ್ದು ಇರ್ಬೋದು, ಅದ್ರ ಬಗ್ಗೆ ರಾಜ್ಯಸಭೆಯಲ್ಲೇ ಸಾಕಷ್ಟು ಗಮನ ಸೆಳೆದು ಅಲ್ಲಿ ಅರಣ್ಯ ಸಚಿವರಿಂದ ಉತ್ತರ ಪಡೆದು ಚರ್ಚೆ ಮಾಡಿದರು. ಅದಕ್ಕಾಗಿ ನಾವು ಮೊದಲು ಅವರಿಗೆ ಕೃತಜ್ಞತೆಗಳನ್ನು ಹೇಳಿದ್ವಿ ಭೇಟಿ ಮಾಡಿ. ನಂತರ ಮಾರನೇ ದಿನ ಮಾನ್ಯ ಎಚ್.ಡಿ. ಕುಮಾರಸ್ವಾಮಿಯವರನ್ನ ಭೇಟಿ ಮಾಡಿ, ಅವರು ಕೂಡ ನಮಗಿಂತಲೇ ಸೋಮೋಟೋ ಮೊದಲೇ ಅರಣ್ಯ ಸಚಿವರ ಹತ್ರ ಮಾತನಾಡಿ ಈ ವಿಷಯಗಳ ಬಗ್ಗೆ ಎಲ್ಲ ಗಮನ ಸೆಳೆದಿದ್ದರು, ಅವರು ಮಾತನಾಡಿದರು. ನಂತರ ನಮ್ಗೆ ಅತ್ಯಂತ ಖುಷಿಯಾಗಿದ್ದು ಅಂದರೆ, ನಮ್ಮ ಎಚ್.ಡಿ. ಕುಮಾರಸ್ವಾಮಿಯವರು, ನಮ್ಮ ಇಡೀ 13 ಜನ ಆ ತಂಡದಲ್ಲಿದ್ವಿ ನಾವು. ನಮ್ಮನ್ನೆಲ್ಲ ಕರೆದುಕೊಂಡು ಹೋಗಿ ಅವರೇ ಬಂದು ಮಾನ್ಯ ವಾಣಿಜ್ಯ ಸಚಿವರಂತ ಪಿಯೂಷ್ ಗೋಯಲ್ ಅವರನ್ನ ಭೇಟಿ ಮಾಡಿಸಿದರು. ಪಿಯೂಷ್ ಗೋಯಲ್ ಅವ್ರ ಹತ್ರ ಸುಮಾರು 40 ನಿಮಿಷಗಳ ಕಾಲ 40 ನಿಮಿಷಗಳ ಕಾಲ ನಾವು ಚರ್ಚೆ ಮಾಡಿದ್ವಿ. ಈ ಕಾಯ್ದೆ ಬಗ್ಗೆ, ಫೈನಾನ್ಷಿಯಲ್ ಆ್ಯಕ್ಟು, ಮತ್ತೊಂದು ಬ್ಯಾಂಕ್ಗಳು ಹೇಗೆ ತೊಂದರೆ ಕೊಡ್ತಾ ಇದ್ದಾವೆ, ಸಮಯ ಕೊಡ್ತಾ ಇಲ್ಲ, NP ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ, ಹೀಗೆಲ್ಲ ಅಂತ ಭಾಳ ಚರ್ಚೆ ನಡೀತು. ಅವರ ಫೈನಾನ್ಸ್ ಸೆಕ್ರೆಟರಿನೇ ಕರೆಸಿದ್ರು ಅಲ್ಲಿಗೆ, ಪಿಯೂಷ್ ಗೋಯಲ್ ಅವರು. ತುಂಬ ಅಲ್ಲೊಂದು 40 ನಿಮಿಷ ಚರ್ಚೆ ಆಯಿತು. ಅದಾದ ನಂತರ ನಾವೇ ಬ್ಯಾಂಕ್ಗಳ ಜೊತೆ ಮಾತನಾಡಿ, ಫೈನಾನ್ಸ್ ಮಿನಿಸ್ಟರ್ ಹತ್ರ ಮಾತನಾಡಿ ಆದಷ್ಟು ನಿಮಗೆ ಸಹಾಯ ಮಾಡ್ತೀವಿ ಅಂತೇಳಿ ತುಂಬ ಪಾಸಿಟಿವ್ ಆಗಿ ಪಿಯೂಷ್ ಗೋಯಲ್ ಅವರು ನಮಗೆಲ್ಲ ಉತ್ತರ ಕೊಟ್ಟರು. ಆ ಸಂದರ್ಭದಲ್ಲಿ ನಮ್ಮ ಬೆಂಗಳೂರು ಸಚಿವ ಮಾನ್ಯ MP ಅವರು ತೇಜಸ್ವಿ ಸೂರ್ಯ ಅವರಿದ್ದರು, ಕೋಲಾರ MP ಮಲ್ಲೇಶ್ ಗೌಡರಿದ್ದರು, ಅವರು ನಮಗೆ ಸಹಕಾರ ಕೊಟ್ಟರು. ಇದು ಚರ್ಚೆ ಆಯಿತು. ನಂತರ ಅದಾದ ಮೇಲೆ ನಾವು ನೆಕ್ಸ್ಟ್ ಡೇ ಫಾರೆಸ್ಟ್ ಮಿನಿಸ್ಟ್ರನ್ನ ಭೇಟಿ ಮಾಡಿಸ್ತೀನಿ ಅಂತ ಮೊನ್ನೆ ಕುಮಾರಸ್ವಾಮಿ ಅವರು ನಮ್ಗೆ ಹೇಳಿದರು. ದುರದೃಷ್ಟವಶಾತ್ತು ಚುನಾವಣೆ ಘೋಷಣೆ ಆದ್ರಿಂದ ಆ ಮಂತ್ರಿಗಳೇ ನಮಗೆ ಸಿಕ್ಕಲಿಲ್ಲ. ಅವರು ವೆಸ್ಟ್ ಬೆಂಗಾಳಿಗೆ ಹೋದರು, ಅವರು ಮೊನ್ನೆ ಅರಣ್ಯ ಸಚಿವರು. ಅದಕ್ಕೆ ಅದಾಗಲಿಲ್ಲ. ಇನ್ನೂ ಒಂದಿನ ನೆಕ್ಸ್ಟ್ ಕಾಯ್ದ್ವಿ, ಅದಾಗಲಿಲ್ಲ. ಅದು ಕೊನೆಗೆ ಅವರೇ ನಮಗೆ ಫಾರೆಸ್ಟು ಡೈರೆಕ್ಟರ್ ಜನರಲ್ ಒಬ್ಬರು ಸುಶೀಲ್ ಅಂತ, ಅಡಿಷನಲ್ ಡೈರೆಕ್ಟರ್ ಪಾಂಡೆ ಅಂತ, ಅವರು ಹೈಯೆಸ್ಟ್ ಆಫೀಸರ್ಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಡೆಲ್ಲಿನಲ್ಲಿ ಇಡೀ ಇಂಡಿಯಾಕ್ಕೆ. ಅವ್ರ ಜೊತೆ ಸುಮಾರು 1 ಅವರ್ ಚರ್ಚೆ ಮಾಡಿಸಿದರು. ಅವ್ರು PS ಕಳಿಸಿದ್ರು ನಮ್ಮ ಜೊತೆ 1 ಅವರ್. ನಾವೆಲ್ಲರೂ ಕೂಡ ತುಂಬ ಚರ್ಚೆ ಮಾಡಿದ್ವಿ. ಆನೆ ಮಾನವ ಸಂಘರ್ಷದ ಬಗ್ಗೆ ತುಂಬ ಚರ್ಚೆ ನಡೀತು. ಅವ್ರು ಹೇಳಿದ್ದೇನು ನಮಗೆ ಅಂತಂದರೆ, ಮಾನ್ಯ ರಾಜ್ಯಸಭಾ ಸದಸ್ಯರು ಮಾಜಿ ಪ್ರಧಾನಿ ದೇವೇಗೌಡರು ರಾಜ್ಯಸಭೆಯಲ್ಲಿ ಮಾತನಾಡಿದ್ದಾರೆ. ಅದಾದ ಮೇಲೆ ನಾವು ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಅವರು ನಮಗೆ ಸಾಕಷ್ಟು ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಆದ್ದರಿಂದ ಈ ವಿಷಯವನ್ನು ನಾವು ಸ್ಟೇಟ್ ಫಾರೆಸ್ಟ್ ಆಫೀಸರ್ಸ್ ಹತ್ರ ಚರ್ಚೆ ಮಾಡಿದ್ದೀವಿ ಅಂತ ಹೇಳಿ, ಕೊನೆಗೆ ನಮ್ಮೆಲ್ಲರ ಒತ್ತಾಯದ ಮೇರೆಗೆ ಚುನಾವಣೆ ಆದಮೇಲೆ ಏಪ್ರಿಲ್ ಮೇನಲ್ಲಿ ಕರ್ನಾಟಕಕ್ಕೆ ಬರ್ತೇವೆ. ನಾವು ಆನೆ ಪೀಡಿತ ಪ್ರದೇಶಕ್ಕೆ, ಹಾನಿಯಿಂದ ಒಳಗಾಗಿರ್ತಕ್ಕಂಥ ಪ್ರದೇಶಕ್ಕೆ, ಅಲ್ಲಿ ಸಮಸ್ಯೆ ಏನಿದೆ ಆನೆಗಳದು ಅಂತ ಹೇಳಿ ಬೆಳೆಗಾರರ ಜೊತೆ, ಸಂಘಟನೆಗಳ ಜೊತೆ, ನಮ್ಮ ಪ್ರತಿನಿಧಿಗಳ ಜೊತೆ ಎಲ್ಲ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿ ನಮಗೆ ಅವರು ಮಾತು ಕೊಟ್ಟಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ KHF ಮಾಜಿ ಅಧ್ಯಕ್ಷ ಮೋಹನ್ ಕುಮಾರ್, ಉಪಾಧ್ಯಕ್ಷ ನಾಗರಾಜು, JDS ತಾಲೂಕು ಅಧ್ಯಕ್ಷ S. ದಾವೇಗೌಡ, ಬೇಲೂರು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಕುಮಾರ್ ಇತರರು ಉಪಸ್ಥಿತರಿದ್ದರು. ಪುರಸಭೆಯ ಬೇಲಾಪುರಿ ಸಭಾಂಗಣದಲ್ಲಿ ಪ್ರಭಾರಿ ಅಧ್ಯಕ್ಷೆ ಉಷಾ ಸತೀಶ್ ರವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಸಭೆಯಲ್ಲಿ ದಿನವಹಿ ಸುಂಕ ವಸೂಲಿ, ವಾರದ ಸಂತೆ ಶುಲ್ಕ ಹಾಗೂ ಶ್ರೀ ಚನ್ನಕೇಶವ ಸ್ವಾಮಿ ಜಾತ್ರಾ ಸಮಯದ ಸುಂಕ ವಸೂಲಾತಿ ಕುರಿತು ಚರ್ಚೆ ನಡೆಯಿತು. ಸಭೆ ಕರೆಯುವ ಅವಶ್ಯಕತೆ ಏನಿತ್ತು ಎಂಬ ಪ್ರಶ್ನೆ ಕೆಲ ಸದಸ್ಯರಿಂದ ಕೇಳಿ ಬಂದಿತ್ತು. ಈ ವೇಳೆ ಸುಂಕ ಹರಾಜಿನಲ್ಲಿ ಹೆಚ್ಚಿನ ಬಿಡ್ ಮಾಡಿದವರಿಗೆ ಸುಂಕ ನಿಗದಿ ಮಾಡುವಂತೆ ಸರ್ವಾನುಮತದಿಂದ ನಿರ್ಧಾರ ಕೈಗೊಳ್ಳಲಾಯಿತು. ಮುಖ್ಯಾಧಿಕಾರಿ ಬಸವರಾಜ ಶಿಂಗಾವಿ ಮಾತನಾಡಿ,
ಕಳೆದ ಸಾಲಿಗಿಂತ ಈ ಬಾರಿ ಕಡಿಮೆ ಮೊತ್ತಕ್ಕೆ ಸುಂಕ ಬಿಡ್ ಆಗಿರುವುದರಿಂದ ಪುರಸಭೆ ಬೊಕ್ಕಸಕ್ಕೆ ಆದಾಯ ಕುಸಿತ ಉಂಟಾಗಿದೆ ಎಂದು ತಿಳಿಸಿ ಇದಕ್ಕೆ ಸದಸ್ಯರ ಅನುಮತಿ ಅಗತ್ಯವಿದೆ ಎಂದು ಪ್ರಸ್ತಾಪಿಸಿದರು. ಸದಸ್ಯರಾದ ಅಶೋಕ್, ಶೈಲೇಶ್, ಜಗದೀಶ್, ದಿವ್ಯಾ, ಗಿರೀಶ್, ಪುಟ್ಟಸ್ವಾಮಿ ಸೇರಿದಂತೆ ಎಲ್ಲರೂ ಹಿಂದಿನ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಹಣ ಪಾವತಿಸದೆ ತಲೆಮರೆಸಿಕೊಂಡವರ ಹಿನ್ನೆಲೆ ಈ ಬಾರಿ 9,45,000 ರುಗೆ ನಿಂತಿರುವ ಹರಾಜನ್ನು ಅನುಮೋದಿಸಲು ಒಪ್ಪಿಗೆ ಸೂಚಿಸಿದರು. ಸದಸ್ಯ ತೀರ್ಥಕುಮಾರಿ ವೆಂಕಟೇಶ್ ಮಾತನಾಡಿ, ಕಳೆದ ವರ್ಷ 18 ಲಕ್ಷ ರುಗೆ ಹೋದ ಹರಾಜು ಈ ಬಾರಿ 9 ಲಕ್ಷಕ್ಕೆ ಕುಸಿದಿರುವುದು ಪುರಸಭೆಗೆ ನಷ್ಟಕರವಾಗಿದೆ. ಯಾರ ಪರವೂ ನಾನು ಇಲ್ಲ, ಪುರಸಭೆಯ ಆದಾಯ ಹೆಚ್ಚಿಸುವುದೇ ಮುಖ್ಯ ಎಂದು ಅಭಿಪ್ರಾಯಪಟ್ಟರು. ಇದಕ್ಕೆ ಬೆಂಬಲವಾಗಿ ಜಗದೀಶ್ ಮಾತನಾಡಿ, ಪುರಸಭೆಯ ಪ್ರಮುಖ ಆದಾಯ ಮೂಲ ಮಳಿಗೆಗಳು ಆಗಿದ್ದರೂ ಅವುಗಳ ಸ್ಥಿತಿ ಹದಗೆಟ್ಟಿದೆ. ಕೆಲವರು ಬಿಡ್ ಮಾಡಿ ಆದಾಯ ನೀಡದೇ ಇದ್ದಾರೆ. ಕೋಟ್ಯಾಂತರ ರು ಬಾಕಿ ಇರುವ ಮಳಿಗೆಗಳ ವಿಚಾರ ನ್ಯಾಯಾಲಯದಲ್ಲಿ ಸಿಲುಕಿರುವುದು ದುರ್ಭಾಗ್ಯಕರ ಎಂದು ಹೇಳಿದರು. ಸದಸ್ಯ ಎಆರ್ ಅಶೋಕ್ ಸರ್ವೆ ನಂಬರ್ 158 ಮತ್ತು 19ರಲ್ಲಿ ಆಶ್ರಯ ನಿವಾಸಿಗಳಿಗಾಗಿ ಮೀಸಲಿಟ್ಟ ಭೂಮಿಯ ವಿಷಯ ಪ್ರಸ್ತಾಪಿಸಿ ಕೆಲ ಸದಸ್ಯರು ದಾಖಲೆಗಳನ್ನು ಪಡೆದು ಸ್ಥಳೀಯರಿಂದ ನ್ಯಾಯಾಲಯದಲ್ಲಿ ಅರ್ಜಿ ಹಾಕಿಸುತ್ತಿದ್ದಾರೆ. ಈ ವಿಚಾರದಲ್ಲಿ ಅಧಿಕಾರಿಗಳು ಮೌನವಾಗಿರುವುದು ಏಕೆ ಎಂದು ಪ್ರಶ್ನಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಮಾತಿನ ಚಕಮಕಿ ಕೂಡ ನಡೆದಿತ್ತು. ದೇವಸ್ಥಾನ ಮುಂಭಾಗದ ಹಳೆಯ ಕಟ್ಟಡ ಅರ್ಧ ಭಾಗದಲ್ಲಿ ಧ್ವಂಸಗೊಂಡು ಪ್ರವಾಸಿಗರಿಗೆ ಕೆಟ್ಟ ದೃಶ್ಯ ನೀಡುತ್ತಿದೆ ಎಂದು ಅಶೋಕ್ ಆರೋಪಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರಭಾರಿ ಅಧ್ಯಕ್ಷೆ ಉಷಾ ಸತೀಶ್, ಯಾರೂ ಕುಮ್ಮಕ್ಕೂ ನೀಡಿಲ್ಲ. ಸುಮಾರು 60 ವರ್ಷದ ಹಳೆಯ ಕಟ್ಟಡವಾಗಿದ್ದು ಗಾಳಿ ಮಳೆಯಿಂದ ಅನಾಹುತ ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಟಾರ್ಪಲ್ ಮುಚ್ಚುವ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದರು. ಹಾರ್ಡ್ವೇರ್ ಅಂಗಡಿಯಲ್ಲಿ ತಡರಾತ್ರಿ ಕಳ್ಳತನಕ್ಕೆ ಯತ್ನ ನಡೆಸಿ ವಿಫಲಗೊಂಡು ಅಲ್ಲಿಂದ ಕಾಲ್ಕಿತ್ತಿದ ಘಟನೆ ನಗರದ ಬಿಟಿ ಕುಪ್ಪಲು ಬಳಿ ಎಸ್ಎಂಕೆ ನಗರದಲ್ಲಿ ನಡೆದಿದೆ. ನಗರದ ಕುಲದೀಪ್ ಹಾರ್ಡ್ವೇರ್ ಅಂಗಡಿಯಲ್ಲಿ ತಡರಾತ್ರಿ ಕಳ್ಳತನಕ್ಕೆ ಯತ್ನಿಸಿ ವಿಫಲವಾಗಿದ್ದಾರೆ. ಭಾನುವಾರ ಮಧ್ಯರಾತ್ರಿ ಸಮಯದಲ್ಲಿ ಅಂಗಡಿಯ ಬಳಿ ಬಂದ ದುಷ್ಕರ್ಮಿಗಳು ಮೊದಲು ಸುತ್ತಮುತ್ತ ಪರಿಸ್ಥಿತಿಯನ್ನು ಪರಿಶೀಲಿಸಿ ಬಳಿಕ ಅಂಗಡಿಯ ರೋಲಿಂಗ್ ಶಟರ್ ಅನ್ನು ಬಲವಂತವಾಗಿ ಮುರಿಯಲು ಪ್ರಯತ್ನಿಸಿದ್ದಾರೆ. ಹಲವು ಬಾರಿ ಶಟರ್ ಎತ್ತಲು ಮತ್ತು ಲಾಕ್ ಮುರಿಯಲು ಯತ್ನಿಸಿದರೂ ಭದ್ರವಾದ ಲಾಕ್ ವ್ಯವಸ್ಥೆಯಿಂದ ಅದು ಸಾಧ್ಯವಾಗಲಿಲ್ಲ. ಈ ವೇಳೆ ಸುತ್ತಮುತ್ತ ಯಾರಾದರೂ ಗಮನಿಸುವ ಸಾಧ್ಯತೆ ಕಂಡು ದುಷ್ಕರ್ಮಿಗಳು ಆತುರದಲ್ಲಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಕಳ್ಳರ ಈ ಎಲ್ಲ ಚಟುವಟಿಕೆಗಳು ಅಂಗಡಿ ಮುಂಭಾಗ ಅಳವಡಿಸಲಾಗಿದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿವೆ. ದೃಶ್ಯಾವಳಿಗಳಲ್ಲಿ 2 ಅಥವಾ ಹೆಚ್ಚು ಮಂದಿ ಶಂಕಿತರು ಕಾಣಿಸಿಕೊಂಡಿದ್ದು ಅವರು ಮುಖ ಮುಚ್ಚಿಕೊಂಡು ಕೃತ್ಯಕ್ಕೆ ಮುಂದಾಗಿರುವುದು ಗಮನಾರ್ಹವಾಗಿದೆ. ಪೊಲೀಸರು ಈ ದೃಶ್ಯಾವಳಿಗಳನ್ನು ಸಂಗ್ರಹಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಲು ಮುಂದಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಸ್ಥಳೀಯ ವ್ಯಾಪಾರಿಗಳ ಪ್ರಕಾರ ಕಳೆದ ಕೆಲವು ವಾರಗಳಿಂದ ಈ ಭಾಗದಲ್ಲಿ ಕಳ್ಳತನ ಹಾಗೂ ಕಳ್ಳತನ ಯತ್ನಗಳ ಪ್ರಮಾಣ ಏರಿಕೆಯಾಗಿದ್ದು ವ್ಯಾಪಾರಿಗಳು ಭದ್ರತಾ ಕ್ರಮಗಳನ್ನು ಹೆಚ್ಚಿಸುವಂತಾಗಿದೆ. ರಾತ್ರಿ ವೇಳೆ ಪೊಲೀಸ್ ಪಹರೆ ಹೆಚ್ಚಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮಹನೀಯರ ವಚನಗಳನ್ನು ಅರ್ಥ ಮಾಡಿಕೊಂಡರೆ ಉತ್ತಮ ವಾತಾವರಣವನ್ನು ನಿರ್ಮಿಸಬಹುದು ಎಂದು ತಹಸೀಲ್ದಾರ್ ಗೀತಾ ಹೇಳಿದರು. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮೆರವಣಿಗೆಯಲ್ಲಿ ಭಾಗವಹಿಸಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದ ಅವರು, ಬಸವಣ್ಣನವರ ನೇತೃತ್ವದಲ್ಲಿ ಉದ್ಭವಿಸಿದ ವಚನ ಚಳವಳಿಯು ಸಮಾಜದಲ್ಲಿ ಸಮಾನತೆ, ಸತ್ಯನಿಷ್ಠೆ ಮತ್ತು ಮಾನವೀಯ ಮೌಲ್ಯಗಳನ್ನು ಬಿತ್ತಿದ ಮಹತ್ವದ ಚಳವಳಿಯಾಗಿದೆ. ದೇವರ ದಾಸಿಮಯ್ಯ ಸೇರಿದಂತೆ ಅನೇಕ ವಚನಕಾರರು ತಮ್ಮ ವಚನಗಳ ಮೂಲಕ ಮನುಷ್ಯನ ದಿನನಿತ್ಯದ ಜೀವನದಲ್ಲಿ ನೈತಿಕತೆ, ಶಿಸ್ತಿನ ಅಗತ್ಯತೆ ಮತ್ತು ಸಜ್ಜನಿಕೆಯ ಮೌಲ್ಯಗಳನ್ನು ಪ್ರತಿಪಾದಿಸಿದ್ದಾರೆ. ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಮಾನವೀಯ ಮೌಲ್ಯಗಳು ಕುಗ್ಗುತ್ತಿರುವ ಸಂದರ್ಭದಲ್ಲಿ ವಚನಗಳ ಸಂದೇಶಗಳು ಮತ್ತಷ್ಟು ಪ್ರಸ್ತುತವಾಗಿವೆ. ಸಮಾಜದ ಅಂಕುಡೊಂಕುಗಳು ಸರಿಪಡಿಸಿಕೊಂಡು ಸರಿಯಾದ ದಾರಿಯಲ್ಲಿ ನಡೆಯಲು ವಚನಗಳು ದೀಪಸ್ತಂಭವಾಗಿವೆ ಎಂದು ಹೇಳಿದರು. ಜಿಲ್ಲಾಡಳಿತ ವತಿಯಿಂದ ಬಹಳ ಅದ್ಧೂರಿಯಾಗಿ ದೇವರ ದಾಸಿಮಯ್ಯ ಒಬ್ಬ ಪ್ರಸಿದ್ಧ ವಚನಕಾರರು, ಅವರ ಜನ್ಮದಿನವನ್ನು ನಾವು ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ನಾನು ನಮ್ಮ ಜಿಲ್ಲಾಡಳಿತದ ಪರವಾಗಿ ಹಾಗೂ ತಾಲೂಕು ಆಡಳಿತದ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಹಾಗೂ ಏನು ನಮಗೆಲ್ಲ ತಿಳಿದಿರುವಂತೆ ಬಸವಣ್ಣನವರ ನೇತೃತ್ವದಲ್ಲಿ ಅನೇಕ ವಚನಕಾರರು ನಮ್ಮ ಏನು ದಿನನಿತ್ಯದ ನಡವಳಿಕೆ ಹೇಗಿರಬೇಕು, ಹಾಗೆ ಲೋಕದ ಅಂಕುಡೊಂಕುಗಳಲ್ಲಿ ಏನು ನಾವು ತಿದ್ಕೊಂಡು ನಡಿಬೇಕು ಅನ್ನೋದ್ರ ಬಗ್ಗೆ ಬಹಳ ನಮಗೊಂದು ಹೆದ್ದಾರಿಯನ್ನು ಹಾಕ್ಕೊಟ್ಟಿದ್ದಾರೆ. ಆ ದಾರಿಯಲ್ಲಿ ನಾವು ನಡೆದು ಯಶಸ್ವಿಯನ್ನು ಕಾಣಬೇಕು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಗ್ರೇಡ್ ರಮೇಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಎಚ್.ಪಿ. ತಾರಾನಾಥ್, ನೇಕಾರರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ಕೆ.ಟಿ. ಶಂಕರಶೆಟ್ಟಿ,
ಕೆಪಿಸಿಸಿ ಹಿಂದುಳಿದ ವರ್ಗಗಳ ರಾಜ್ಯ ಕಾರ್ಯದರ್ಶಿ ಕುಮಾರಶೆಟ್ಟಿ, ಶಂಕರ್, ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಪುಟ್ಟಸ್ವಾಮಿ ಶೆಟ್ಟಿ, ತಿಮ್ಮರಾಯ ಶೆಟ್ಟಿ, ಕೃಷ್ಣ ಶೆಟ್ಟಿ, ನಾರಾಯಣ ಶೆಟ್ಟಿ, ರುದ್ರ ಶೆಟ್ಟಿ, ಜ್ಞಾನೇಶ್, ಡಾಕ್ಟರ್ ವಿಜಯ್ ಇತರರು ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. ಕ್ವಾರ್ಕ್ ಅಕಾಡೆಮಿ, ಎಕ್ಸಲೆನ್ಸ್ ಇನ್ ಕಾಂಪಿಟೇಟಿವ್ ಕೋಚಿಂಗ್. ಸತತ 8 ವರ್ಷಗಳಿಂದ ಲಾಂಗ್ ಟರ್ಮ್ ನೀಟ್, JEE, KCET ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಿ ಅತ್ಯುತ್ತಮ ಫಲಿತಾಂಶ ನೀಡುತ್ತಿರುವ ಕ್ವಾರ್ಕ್ ಅಕಾಡೆಮಿಯಲ್ಲಿ ದಾಖಲಾತಿ ಪ್ರಾರಂಭವಾಗಿದೆ. ರೆಗ್ಯುಲರ್ ಮತ್ತು ರಿಪೀಟರ್ಸ್ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಪ್ರಾರಂಭವಾಗುತ್ತಿದ್ದು, ದೂರದ ಊರಿನಿಂದ ಬರುವ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಲಭ್ಯವಿದೆ. ನಿಮ್ಮ ಮೆಡಿಕಲ್ ಸೀಟ್ ಕನಸನ್ನು ನನಸಾಗಿಸಿಕೊಳ್ಳಲು ಮತ್ತು BSc ಅಗ್ರಿಕಲ್ಚರ್ ಸೈನ್ಸ್, BSc ವೆಟರ್ನರಿ ಸೈನ್ಸ್ಗಳಿಗಾಗಿ ಕ್ವಾರ್ಕ್ ಅಕಾಡೆಮಿ ಚಂದ್ರಶೇಖರ್ HS ರವರ ಸಾರಥ್ಯದ ತಂಡವು ಉತ್ತಮ ಕೋಚಿಂಗ್ ನೀಡುತ್ತಿದ್ದು, ಹಲವಾರು ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಪಡೆದಿರುತ್ತಾರೆ. ಉಲ್ಲಾಸ್ ರಾಜ್ 2025ರ ನೀಟ್ನಲ್ಲಿ 562 ಅಂಕ ಪಡೆದು ಮೈಸೂರಿನ ಮೆಡಿಕಲ್ಸ್ ಕಾಲೇಜಿಗೆ ಸೇರ್ಪಡೆಯಾಗಿದ್ದಾರೆ. ಹಾಗೂ JEE ಮೈನ್ಸ್ನಲ್ಲಿ ದೀಪಕ್ ಸಾಯಿ ಸಚಿನ್ 99.90% ಪಡೆದು IIT ಲಕ್ನೋನಲ್ಲಿ ಸೇರ್ಪಡೆಯಾಗಿದ್ದಾರೆ. KCET ನೀಟ್ ಕ್ರ್ಯಾಶ್ ಕೋರ್ಸ್ ತರಗತಿಗಳು ಮಾರ್ಚ್ 18ರಿಂದ ಪ್ರಾರಂಭ. ಕಾಂಟ್ಯಾಕ್ಟ್ ಕ್ವಾರ್ಕ್ ಅಕಾಡೆಮಿ, ಓಲ್ಡ್ ಗೋಕುಲ್ ಹೋಟೆಲ್ ರೋಡ್, ಆಪೋಸಿಟ್ ಸ್ಫೂರ್ತಿ ಕಾಫಿ, KR ಪುರಂ, ಹಾಸನ. ಮೊಬೈಲ್ 8867519496, 8762977772. Hey everyone, I'm Dhruva HP. I'm Kritika Tia, Studying in class 12 of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello everyone, myself Barira Kauning. Myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies. The Bharat PU Academy is founded by Mr. Bharat VS and the secretary Mrs. Netra Bharat and the principal of this college Mr. Murli RM. So it's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ಸ್ ಅಕಾಡೆಮಿ ಹೊಸದಾಗಿ ಭರತ್ಸ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟೆ ವೃತ್ತ, ಸಾಲ್ಗಾಮಿ ರಸ್ತೆ, ಹಾಸನ. ಭರತ್ಸ್ ಅಕಾಡೆಮಿ.
ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ ಸಿಎ ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಯಾವತ್ತು ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್ 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನೇಕಾರ ಸಮುದಾಯವು ಸರ್ಕಾರದ 2A ಮೀಸಲಾತಿ ಹಾಗೂ ಲಭ್ಯವಿರುವ ಆರ್ಥಿಕ ಸವಲತ್ತುಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದು ತಹಸೀಲ್ದಾರ್ ಸೌಮ್ಯ ಅವರು ಕರೆ ನೀಡಿದರು. ತಾಲೂಕು ಕಚೇರಿ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ವಚನಕಾರ ನೇಕಾರ ಸಂತ ಶ್ರೀ ದೇವರ ದಾಸಿಮಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿ,
ಕುರುಹಿನ ಶೆಟ್ಟಿ, ದೇವಾಂಗ ಸೇರಿದಂತೆ ನೇಕಾರ ಸಮುದಾಯಗಳ ಏಳಿಗೆಗಾಗಿ ರಾಜ್ಯ ಸರ್ಕಾರವು ನೇಕಾರರ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಿದ್ದು, ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ನೇಕಾರರಿಗೆ ಹಲವು ಸವಲತ್ತುಗಳು ಲಭ್ಯವಿದೆ. ಈ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು. ಸಮಾಜದ ಪ್ರಗತಿಗೆ ಶೈಕ್ಷಣಿಕ, ಆರ್ಥಿಕ ಹಾಗೂ ಸಾಮಾಜಿಕ ಬೆಳವಣಿಗೆ ಅತ್ಯವಶ್ಯಕವಾಗಿದ್ದು, ಈ 3 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸುವುದು ಅಗತ್ಯ ಎಂದು ಹೇಳಿದರು. ಇವತ್ತು ಕೂಡ ದೇವದಾಸಿಮಯ ಜಯಂತಿಗೆ ಒಳಪಡ್ತಕ್ಕಂಥ ಜನಾಂಗದ ಕುರುಹಿನ ಶೆಟ್ಟಿ, ದೇವಾಂಗ, ಆಮೇಲೆ ನೇಕಾರರುಗಳಿಗೆ ಸಪ್ರೇಟ್ ಮಂಡಳಿ ಇದೆ. ಸರ್ಕಾರದಿಂದ ಮಂಡಳಿ ಇದೆ, ನೇಕಾರ ಮಂಡಳಿ ಅಂತಲೇ ಇದೆ. ಕರ್ನಾಟಕ ಸರ್ಕಾರದಲ್ಲಿ ಮಂಡಳಿ ಒಂದು ಸ್ಥಾಪನೆ ಮಾಡಿದ್ದಾರೆ. ಮತ್ತು ಸೆಂಟ್ರಲ್ ಮಟ್ಟಕ್ಕೆ ಬರೋದಾದರೆ ಪ್ರಧಾನಮಂತ್ರಿ ಕುಶಲಕರ್ಮಿ ಯೋಜನೆಯಲ್ಲಿ ಕೂಡ ನೇಕಾರಿಕೆ ಕೂಡ ಒಳಪಡುತ್ತೆ ಅಂತ ಹೇಳ್ಬಿಟ್ಟು ಈಗ ನಾನು ಮತ್ತು ನಮ್ಮ ಅಧ್ಯಕ್ಷರಿಗೂ ಕೂಡ ಮಾತಾಡ್ತಾ ಇದ್ದೀವಿ. ಆ ರೀತಿ ಎಲ್ಲ ಆರ್ಥಿಕ ಸೌಲಭ್ಯನ ಬಳಸ್ಕೊಂಡು ಈ ಸಮಾಜ ಇನ್ನೂ ಕೂಡ 2A ಕ್ಯಾಟಗರಿ ಇದೆ. ಆದರೆ ಒಂದು ದಿನ ಮುಂದುವರೆದಂತಹ ಜನಾಂಗದ ಲಿಸ್ಟಲ್ಲಿ ಇವ್ರು ಬರಬೇಕು ಅನ್ನೋದೇ ನನ್ನ ಮುಖ್ಯ ಆಶಯ ಆಗಿದೆ. ಇವತ್ತಿನ ದಿನದಲ್ಲಿ ಎಲ್ಲರೂ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂದರೆ ಏನೇನಾಗಬೇಕು ಅಂತ ತಮಗೆ ಗೊತ್ತು. ಫಸ್ಟ್ ಶೈಕ್ಷಣಿಕವಾಗಿ ಮೇಲೆ ಬರಬೇಕು, ಆರ್ಥಿಕವಾಗಿ ಮೇಲೆ ಬರಬೇಕು, ಸಾಮಾಜಿಕವಾಗಿ ಮೇಲೆ ಬರಬೇಕು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಂಜುಂಡಸ್ವಾಮಿ, ಶಿವಕುಮಾರ್, ಪಾಂಡುವಿಠಲ ಶೆಟ್ಟಿ, ರಾಮಕೃಷ್ಣ, ನೇಕಾರ ಸಮಾಜದ ಮುಖಂಡರು, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಕೇವಲ ಒಂದು ವರ್ಗಕ್ಕೆ ಸೀಮಿತಗೊಳಿಸದೆ ಎಲ್ಲ ಸಮುದಾಯದ ಜನರು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಆಚರಿಸಬೇಕು ಎಂದು ಪಟ್ಟಣದ ನಾಗರಿಕರು ಮತ್ತು ಮುಖಂಡರು ಸಲಹೆ ನೀಡಿದರು. ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸೋಮವಾರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಯಿತು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತಹಸೀಲ್ದಾರ್ ವೈ.ಎಂ. ರೇಣುಕುಮಾರ್ ಅವರು, ರಾಷ್ಟ್ರೀಯ ನಾಯಕರ ಜಯಂತಿಗಳು ನಾಡಿನ ಹಬ್ಬಗಳಿದ್ದಂತೆ. ಸಾರ್ವಜನಿಕರ ಸಲಹೆಗಳನ್ನು ಕ್ರೋಢೀಕರಿಸಿ ಕಾರ್ಯಕ್ರಮದ ರೂಪುರೇಷೆ ಸಿದ್ಧತೆ ಪಡಿಸಲಾಗುವುದು. ಪ್ರತಿಯೊಂದು ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಈ ಕಾರ್ಯಕ್ರಮದ ಯಶಸ್ಸಿಗೆ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಸಭೆಯಲ್ಲಿದ್ದ ವಿವಿಧ ಮುಖಂಡರು ಮಾತನಾಡಿ, ಅಂಬೇಡ್ಕರ್ ಅವರು ಜಗತ್ತು ಕಂಡ ಮಹಾನ್ ಮೇಧಾವಿ. ಅವರ ವಿಚಾರಧಾರೆಗಳು ಎಲ್ಲರಿಗೂ ತಲುಪಬೇಕು. ಹಾಗಾಗಿ ತಾಲೂಕು ಆಡಳಿತವು ಎಲ್ಲ ವರ್ಗದ ಜನರನ್ನು ಒಳಗೊಳ್ಳುವಂತಹ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯ ಅಧಿಕಾರಿ ಇಒ ಮುನಿರಾಜು, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಕೃಷ್ಣಮೂರ್ತಿ, ಎಇಇ ಮಹೇಂದ್ರ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಿ. ಸುರೇಶ್, ವಲಯ ಅರಣ್ಯಾಧಿಕಾರಿ, ಉಪನೋಂದಣಾಧಿಕಾರಿ ರಾಕೇಶ್, ಕೃಷಿ ಅಧಿಕಾರಿ ಕೆಎಚ್ ಸಪ್ನಾ, ಮೀನುಗಾರಿಕಾ ಇಲಾಖೆಯ ಸುಮಾ, ನಗರ ಠಾಣಾ ಪಿಎಸ್ಐ ಅಭಿಜಿತ್, ಎಚ್ವೈ ಚಂದ್ರಶೇಖರ್, ಎಚ್ಟಿ ಲಕ್ಷ್ಮಣ್, ಸಿಆರ್ ಮಂಜುನಾಥ್, ಜವರೇಶ್, ಶ್ರುತಿ ಹಾಜರಿದ್ದರು. ನಾವು ಬದುಕಿದ್ದೇವೆ, ಅದಕ್ಕೆ ಹೆಮ್ಮೆಯಿಂದ ನೀಡುತ್ತಿದ್ದೇವೆ ಎಂಬ ಘೋಷವಾಕ್ಯದೊಂದಿಗೆ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ಪರವಾಗಿ ಕರ್ನಾಟಕ ಸ್ವಾಭಿಮಾನ ನಡಿಗೆ 2026 ಹಾಸನದಲ್ಲಿ ಮಾರ್ಚ್ 25 ಹಮ್ಮಿಕೊಂಡಿದ್ದೇವೆ ಎಂದು ಮಂಜಮ್ಮ ಜೋಗತಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ನಗರದ ಮಹಾರಾಜ ಪಾರ್ಕ್ನಲ್ಲಿರುವ ಹೇಮಾವತಿ ಪ್ರತಿಮೆಯಿಂದ ನಡಿಗೆ ಆರಂಭವಾಗಿ ಪ್ರಮುಖ ಬೀದಿಗಳ ಮೂಲಕ ಸಾಗಲಿದೆ. ಬಳಿಕ ಮಧ್ಯಾಹ್ನ 12:30ಕ್ಕೆ ಅಂಬೇಡ್ಕರ್ ಭವನದಲ್ಲಿ ಸಾರ್ವಜನಿಕ ಸಭೆ ನಡೆಯಲಿದೆ. ಈ ನಡಿಗೆ ಕೇವಲ ಮೆರವಣಿಗೆಯಷ್ಟೇ ಅಲ್ಲದೆ ಸಮಾನತೆ, ಗೌರವ ಮತ್ತು ಮಾನವ ಹಕ್ಕುಗಳಿಗಾಗಿ ನಡೆಯುತ್ತಿರುವ ದೀರ್ಘ ಹೋರಾಟದ ಪ್ರತೀಕವಾಗಿದೆ. 1969 ಜೂನ್ 29 ಅಮೆರಿಕದ ನ್ಯೂಯಾರ್ಕ್ ನಗರದ ಗ್ರೀನ್ವಿಚ್ ಪ್ರದೇಶದಲ್ಲಿನ ಸ್ಟೋನ್ವಾಲ್ ಇನ್ ಮೇಲೆ ನಡೆದ ಪೊಲೀಸ್ ದಾಳಿಗೆ ಪ್ರತಿಯಾಗಿ ಉದ್ಭವಿಸಿದ ಸ್ಟೋನ್ವಾಲ್ ದಂಗೆ ಜಾಗತಿಕ ಮಟ್ಟದಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ಚಳುವಳಿಗೆ ನಾಂದಿ ಹಾಡಿತು. ಅದರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಪ್ರೈಡ್ ಮೆರವಣಿಗೆಗಳು ನಡೆಯುತ್ತಿದ್ದು, ಹಾಸನದಲ್ಲೂ 2ನೇ ಬಾರಿಗೆ ಈ ಸ್ವಾಭಿಮಾನ ನಡಿಗೆ ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ಜೂನ್ನಲ್ಲಿ ಒಂದು ಸ್ವಾಭಿಮಾನ ನಡಿಗೆನ ಮಾಡ್ತಿದ್ದೀವಿ, ಅಂದರೆ ಒಂದು ಫ್ರೈಡ್ ವಾಕು. ನಮ್ಮ ಸಮುದಾಯದವರು ಹಾಗೂ ನಮ್ಮ ಸಮುದಾಯಕ್ಕೆ ಯಾರ್ಯಾರು ಬೆಂಬಲಿಗರಿದ್ದಾರೋ, ಬೇರೆ ಬೇರೆ ದಲಿತ ಸಂಘಟನೆಯವರು, ರಾಜ್ಯ ಸಂಘಟನೆಯವರು, ಮಹಿಳಾ ಸಂಘಟನೆಯವರು, ಹೀಗೆ ನಮ್ಮ ಬೆಂಬಲಿಗರು ಯಾರ್ಯಾರಿದ್ದಾರೋ, ಸೊ ನಾವೆಲ್ಲರೂ ಸೇರಿಕೊಂಡು ಹಾಡು ಹೇಳೋದು, ನೃತ್ಯ ಮಾಡೋದು, ಪ್ರತಿಭಟನೆ ಮಾಡೋದು, ಮತ್ತು ನಮ್ಮ ಹಕ್ಕೊತ್ತಾಯಗಳು ಏನಿದ್ದಾವೆ ಅವನ್ನ ವಾಕ್ಯದ ಮೂಲಕ ಘೋಷಣೆ ಮಾಡೋದು, ಮತ್ತು ಪ್ರತಿಗಳಿರ್ತಾವಲ್ಲ ಅದ್ರ ಮೇಲೆ ಬರ್ಕೊಂಡು ಬಿಟ್ಟು ಎಲ್ಲ ಕಡೆಯೂ ವೀಕ್ಷಣೆ ಮಾಡಿಸ್ಕೋತಾ ನಾವು ಒಂದು ನಡಿಗೆ ಮೂಲಕ ಒಂದು ಸ್ವಾಭಿಮಾನ ನಡಿಗೆನ ಮಾಡ್ತೀವಿ.
ಸೊ ಯಾಕೆ ಈ ಸ್ವಾಭಿಮಾನ ನಡಿಗೆ ಮಾಡ್ತೀವಿ ಅಂದರೆ ಜೂನ್ 29, 1969ರಲ್ಲಿ ಅಮೇರಿಕದ ನ್ಯೂಯಾರ್ಕ್ನಲ್ಲಿ ಗ್ರೀನಿಚ್ ಪ್ರದೇಶ ಅಂತ ಇರುತ್ತೆ. ಅಲ್ಲಿ ಒಂದು ಬಾರ್ ಇರುತ್ತೆ. ಆ ಬಾರ್ ಹತ್ರ ನಮ್ಮ ಸಮುದಾಯದವರು ಏನೋ ಅವ್ರ ಮನಸ್ಸಿಗೆ ಬೇಜಾರಾಗಿ ಅಥವಾ ಎಲ್ಲ ನಾಗರಿಕರು ಯಾವ ಥರ ಹೋಗಿ ಕೂತ್ಕೋತಾರೋ ಅಥವಾ ಡ್ರಿಂಕ್ಸ್ ಮಾಡ್ತಾರೋ ಆ ಥರ ನಮ್ಮ ಸಮುದಾಯದವ್ರು ಕೂತ್ಕೊಂಡಾಗ ಅಲ್ಲಿನ ಪೊಲೀಸರು ನಿರಂತರವಾಗಿ ಎಲ್ಲ ಜನ ಸಮುದಾಯದವ್ರನ್ನ ಬಿಟ್ಟು ನಮ್ಮ ಸಮುದಾಯದವ್ರ ಮೇಲೇ ದಾಳಿ ಮಾಡ್ತಾರೆ. ಸೊ ಈ ನಿರಂತರ ಕಿರುಕುಳ ಕೊಡ್ತಾರೆ ಅವ್ರಿಗೆ, ಅಲ್ಲೇ ತಿರುಗಿ ಬೀಳ್ತಾರೆ. ಈ ನಮ್ಮ ಸಮುದಾಯದವ್ರು ಏನು ಆ ಪೊಲೀಸರು ದಂಗೆ ಮಾಡಿದಾಗ ತಿರುಗಿ ಬೀಳ್ತಾರಲ್ಲ, ಇದನ್ನು ಸೊನಾಲ್ಟ್ ದಂಗೆ ಅಂತ ಕರೀತಾರೆ. ಈ ಹಿನ್ನೆಲೆಯಲ್ಲಿ ನಾವು ಪ್ರತಿ ವರ್ಷವೂ ಸ್ವಾಭಿಮಾನ ನಡಿಗೆ ಅಂತೇಳಿ ಪ್ರಾರಂಭಿಸ್ತಾ ಇದ್ದೀವಿ. ಈ ಸ್ವಾಭಿಮಾನ ನಡಿಗೆಯಲ್ಲಿ ನಮ್ಮ ಹಕ್ಕೊತ್ತಾಯಗಳು, ನಮಗೆ ಏನು ಸರ್ಕಾರದಿಂದ ಏನೇನು ಮೂಲಭೂತ ಸೌಕರ್ಯಗಳು ಏನೇನು ಸಿಗಬೇಕು, ಮತ್ತು ಸಮಾಜದಲ್ಲಿ ನಾವು ಎಲ್ಲ ವ್ಯಕ್ತಿಗಳಾಗಿ ನಾವು ಕೂಡ ಬದುಕಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಈ ಸ್ವಾಭಿಮಾನ ನಡಿಗೆನ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಈ ಹಾಸನದಲ್ಲಿ ಈ ವರ್ಷ ಮಾಡಿದ್ರೆ 2ನೇ ಬಾರಿ ಆಗುತ್ತೆ. ಪತ್ರಿಕಾಗೋಷ್ಠಿಯಲ್ಲಿ ಆದಿಲ್, ಮಾರ್ತಮ್ಮ, ಮಂಜುನಾಥ್, ನವೀನ್ ಸದಾ, ವಿನ್ಸೆಂಟ್ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದ ಜನತೆಯನ್ನು ಬೆಚ್ಚಿ ಬೀಳಿಸಿದ ಪ್ರಕರಣ, ಹಣಕಾಸು ವಿವಾದಕ್ಕೆ ಶುರುವಾದ ಅಪಹರಣ, ಕೊಲೆಯಲ್ಲಿ ಅಂತ್ಯ, ಅಮಾನುಷ ಹಿಂಸೆ ನೀಡಿ ದೇಹ ಸುಟ್ಟು ಕ್ರೂರತೆ ಮೆರೆದ ಕಿಡಿಗೇಡಿಗಳು, 4 ಆರೋಪಿಗಳ ಬಂಧನ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾನ್ವಿತಾ ಹೇಳಿಕೆ. ಮಾದಕ ವಸ್ತುಗಳ ವಿರುದ್ಧ ಪೊಲೀಸರು ಕಠಿಣ ಕ್ರಮ, ಇದುವರೆಗೆ ಒಟ್ಟು 56 NDPS, 45 ಗಾಂಜಾ, 3 ಜನರ ವಿರುದ್ಧ ಕೋಕಾ ಕಾಯ್ದೆ ಹಾಗೂ 8 ಜನರ ವಿರುದ್ಧ ಗೋಂಡಾ ಕಾಯ್ದೆ ಜಾರಿ, ಎಸ್ಪಿ ಶೋಭಾನ್ವಿತಾ ಮಾಹಿತಿ. ಮಲೆನಾಡು ಕಾಫಿ ಬೆಳೆಗಾರರ ಸಂಕಷ್ಟಕ್ಕೆ ದೆಹಲಿಯಲ್ಲಿ ಧ್ವನಿ, ಕೇಂದ್ರದ ಮಟ್ಟದಲ್ಲಿ ಚರ್ಚೆ, ಶಾಶ್ವತ ಪರಿಹಾರದ ಭರವಸೆ, ಮಾಜಿ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ. ಮತ್ತು ಬೇಡೂರು ಪುರಸಭೆಯಲ್ಲಿ ಸುಂಕ ಹರಾಜು, ಆದಾಯ ಕುಸಿತ ಮತ್ತು ಭೂ ವಿವಾದಗಳ ಕುರಿತು ತೀವ್ರ ಚರ್ಚೆ. ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.